ವೆಲ್ಕಮ್ ಟು ಸ್ನೇಹಜೀವಿ ಕನ್ನಡ ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಚೆನ್ನಾಗಿದ್ದೀವಿ. ನಾನು ಒಳ್ಳೆ ಮನೆಮದ್ದು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಕೇಳಿಸ್ಕೊಳ್ಳಿ. ಗುಡ್ ಮಾರ್ನಿಂಗ್. ನಾನಿವತ್ತು ನಿಮಗೆ ಒಂದು ಒಳ್ಳೆ ಮೆಮೊರಿ ಪವರ್ ಇರೋವಂಥ ಒಂದು ಗಿಡದ ಎಲೆನ ತೋರಿಸ್ತಾ ಇದ್ದೀನಿ. ಸೊ ಇದು ತುಂಬಾ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡುತ್ತಂತೆ. ನೋಡಿ, ಇದ್ರ ಹೆಸರು ಒಂದಲಗ ಅಂತ. ನಾನು ಇದು ಬಂದು ಊರಿಂದ ತಗೊಂಬಂದಿದ್ದೆ. ಪಾಟಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಒಂದು 3-4 ಬೇರು ಹಾಕಿದ್ರೆ ಸಾಕು ಫ್ರೆಂಡ್ಸ್, ತುಂಬಾ ಬರುತ್ತೆ. ನೋಡಿ, ಹೂವು ಬಂದಿದೆ, ಇದರೊಳಗೆ ಹೂವು ಬಂದಿದೆ. ಮೆಮೊರಿ ಪವರ್ಗೆ ತುಂಬಾ ಯೂಸ್ ಆಗುತ್ತೆ ಮಕ್ಕಳುಗಳಿಗೆ. ಮತ್ತು ಇದು ನೋಡಿ, ಆಯುರ್ವೇದದಲ್ಲಿ ಕೆಲವೊಂದಕ್ಕೆ ಕೆಲವೊಂದು ಥರ ಇದಿರುತ್ತೆ. ಈ ಎಲೆ ಆಕಾರ ನೋಡಿ ಫ್ರೆಂಡ್ಸ್, ಇದು ಹೇಗಿದೆ ಅಂದರೆ ಬ್ರೈನ್ ಬರುತ್ತಲ್ಲ, ಬ್ರೈನ್ ಥರ ಆಕಾರ ಇದೆ ಎಲೆದು. ಮನುಷ್ಯನ ಬ್ರೈನ್ ಕೊಟ್ಟಿರ್ತಾರಲ್ಲ, ನಾವು ಚಿತ್ರಗಳು ನೋಡ್ತಾ ಇರ್ತೀವಲ್ವ, ಆ ಬ್ರೈನ್ ಥರನೇ ಇದೆ ಆಕಾರ ನೋಡಿ. ಇದು ಮೆಮೊರಿ ಪವರ್ಗೆ ಫುಲ್ಲು ಮಕ್ಕಳಿಗೆ ತುಂಬಾ ಬ್ರೈನ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಫ್ರೆಂಡ್ಸ್, ಇನ್ಕ್ರೀಸ್ ಆಗುತ್ತೆ. ಅದು ಇದು ಅಂತ ಹೇಳ್ಬಿಟ್ಟು ಮೆಡಿಕಲಲ್ಲಿ ಏನೇನೋ ಸಿಗುತ್ತೆ ಅಂತ ಕೊಡೋದು ಬದಲು ನಮಗೆ ಗೊತ್ತಿದ್ದಂಗೆ ನ್ಯಾಚುರಲ್ಲಾಗೆ ಇನ್ಕ್ರೀಸ್ ಮಾಡ್ತಾ ಅಂತ ಗಿಡಗಳು ಇರಬೇಕಾದ್ರೆ ಏನಕ್ಕೆ ಮೆಡಿಕಲ್ ಸ್ಟೋರಲ್ಲೆಲ್ಲ ಹೋಗ್ಬಿಟ್ಟು ಬ್ರೈನ್ ಡೆವಲಪ್ಮೆಂಟ್ಗೆ ಅಂತ ಕೊಟ್ಬಿಟ್ಟು ಏನೇನು ಹಾಕಿರ್ತಾರೋ ಗೊತ್ತಿರಲ್ಲ ಅದರಲ್ಲಿ. ಈಗಂತೂ ಮೆಡಿಕಲ್ ಇದು ಕೇಳೋಕ್ಕೆ ಭಯ ಆಗುತ್ತೆ, ಆ ಥರ ಮಾಡಿಟ್ಟಿದ್ದಾರೆ. ನ್ಯಾಚುರಲಾಗೆ ಕೊಟ್ಬಿಟ್ಟು ಬ್ರೈನ್ ಪವರ್ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೋದಲ್ವಾ, ನನಗೆ ಗೊತ್ತಿದ್ದಂಗೆ ಹಂಗೆ ಅನಿಸುತ್ತೆ ಫ್ರೆಂಡ್ಸ್. ನೋಡಿ, ತುಂಬಾ ಇನ್ಕ್ರೀಸ್ ಆಗುತ್ತೆ ಬ್ರೈನು. ಇದನ್ನು ಚಪಾತಿ ಮಾಡಬೇಕಾದ್ರೆ ಇದ್ರ ಎಲೆಗಳ್ನ ಹಚ್ಚಾಕಿದ್ರೆ ಆಯಿತು, ಸೊಪ್ಪು ಮಾಡಬೇಕಾದ್ರೆ ಹಚ್ಚಾಕಿದ್ರೆ ಆಯಿತು, ಸಾಂಬಾರಲ್ಲಿ ಸ್ವಲ್ಪ ಹಚ್ಚಾಕಿದ್ರೆ ಆಯಿತು. ಈ ಥರ ಮಕ್ಳುಗಳ್ಗೆ, ನನ್ನ ಮಗಳು ಡೈರೆಕ್ಟಾಗೆ ತಿಂತಾಳೆ ಎಲೆ. ಡೈಲಿ ಹೋಗ್ಬೇಕಾರೆ ಡೈರೆಕ್ಟಾಗೆ ತಿಂದು ಹೋಗ್ಬಿಡ್ತಾಳೆ. ತುಂಬಾ ಪವರ್ಫುಲ್ಲಾಗಿರುತ್ತೆ ಇದು. ತುಂಬಾ ನೆನಪಿನ ಶಕ್ತಿನೂ ಕೂಡ ಇರುತ್ತೆ ನೋಡಿ. ಬೇರೆ ಹಾಕ್ಕೊಂಡ್ರೆ ಸಾಕು, ತುಂಬಾ ಪವರ್ಫುಲ್ ಆಗಿರುತ್ತೆ. ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಮಕ್ಕಳು ಏನಾದರೂ ತೊದಲ್ತಾ ಇದ್ದರೆ, ಮಾತು ನೀಟಾಗಿ ಬರಲಿಲ್ಲ ಅಂದ್ರೂ ಸಮೇತ ಇದ್ರದ್ದು ಏನೋ ಇದನ್ನು ಮಾಡ್ತಾರೆ, ಒಂದಲಗನ ಕೊಡ್ತಾರೆ ತಿನ್ನಲಿಕ್ಕೇನೋ, ನಾಲ್ಗೆಗೆ ಟಂಕಿಗೂ ಬೇಗ ಕಲೆಕ್ಷನ್ ಆಗುತ್ತೆ ಅಂತನೇನೋ. ನೋಡಿ, ಚೆನ್ನಾಗಿದೆ ಫ್ರೆಂಡ್, ನೀವು ತಮ್ಮ ಯೂಸ್ ಮಾಡ್ಬೋದು. ನನ್ನ ಮಗಳು ಹಾಗೆ ತಿಂತಾಳೆ ಫ್ರೆಂಡ್ಸ್. ನೋಡಿ, ಬಾ ಜಶ್ಮಿತ, ತಿನ್ನು 2 ಎಲೆ ನೋಡೋಣ ಕಿತ್ಕೊಂಡು. ನೋಡಿ, ಅವಳು ತಿಂದ್ಬಿಟ್ಟು ಹೋಗ್ತಾಳೆ ಡೈಲಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಆರಾಮ್ಲಿ. ತುಂಬಾ ಯೂಸ್ಫುಲ್ಲಾಗಿದೆ ಫ್ರೆಂಡ್ಸ್. ಒಂದೆಲಗ ತುಂಬಾ ಮೆಮೊರಿಬಲ್ ಆಗಿರುತ್ತೆ ನೋಡಿ. ಮಕ್ಕಳಿಗೆ ಯೂಸ್ ಆಗೋಂಥ ಔಷಧಿ ಇದು. ಮತ್ತು ಕುಂಬಳಕಾಯಿ, ಮತ್ತು ಇದು ಹಸುವಿನ ತುಪ್ಪ, ಈ ಥರದ್ದೆಲ್ಲ ಇರುತ್ತಲ್ಲ ನ್ಯಾಚುರಲ್ಲಾಗಿ. ಕುಂಬಳಕಾಯಿ 90% ಮೆಮೊರಿ ಪವರು, ಮತ್ತು ಪಪ್ಪಾಯ 50% ಮೆಮೊರಿ ಪವರ್ ಇರುತ್ತಂತೆ. ಮತ್ತು ಇದು ಬರುತ್ತಲ್ಲ, ಹಸುವಿನ ತುಪ್ಪ ಯಥೇಚ್ಛವಾಗಿ ಕೊಡಿ ಮಕ್ಕಳಿಗೆ, ಆಟೋಮೆಟಿಕ್ಕಾಗಿ ಡೆವಲಪ್ ಆಗುತ್ತೆ. ತುಂಬಾ ಚೆನ್ನಾಗೇ ಇನ್ಕ್ರೀಸ್ ಆಗುತ್ತೆ ಮೆಮೊರಿ ಪವರ್ ನೋಡಿ ಫ್ರೆಂಡ್ಸ್. ಉಪಯೋಗಿಸಿ ಫ್ರೆಂಡ್ಸ್, ತುಂಬಾ ಒಳ್ಳೆಯದು, ನ್ಯಾಚುರಲ್ ಆಗಿರುತ್ತೆ. ಒಂದಲಗ ಇದು ಮಕ್ಕಳುಗಳಿಗೆ ತುಂಬ ಒಳ್ಳೆಯದಂತೆ. ಸೊ ನಾನು ಪಾಟಲ್ಲಿ ಹಾಕಿ ಯೂಸ್ ಮಾಡ್ತಾಯಿದ್ದೀನಿ, ನೀವು ಯೂಸ್ ಮಾಡಿ. ಸೊ ಗುಡ್, ತುಂಬ ಚೆನ್ನಾಗಿದೆ. ಅದೇನು ಸ್ವಲ್ಪನೇ
ಇದು ಹಾಕ್ಬಿಟ್ರೆ ಬಂದುಬಿಡುತ್ತೆ ನೋಡಿ ಫ್ರೆಂಡ್. ನನ್ನ ಪಾಟು ನಾನು ಪೇಂಟ್ ಡಬ್ದಲ್ಲಿ ಹಾಕಿದ್ದೀನಿ ನೋಡಿ, ಪೇಂಟ್ ಇದೆಯಲ್ಲ ಆ ಡಬ್ದಲ್ಲಿ ಹಾಕ್ಬಿಟ್ಟು ಬೆಳೆಸಿದ್ದೀನಿ ನಾನು. 4 ಇದು ಹಾಕ್ಬಿಟ್ರೆ ಸಾಕು ಬಂದುಬಿಡುತ್ತೆ ನೋಡಿ. ಎಷ್ಟೊಂದು ಎಲೆ ಬಂದುಬಿಟ್ಟಿದೆ. ಒಳ್ಳೆ ಮೆಮೊರಿ ಪವರ್ ಇದೆ ಈ ಒಂದೆಲಗ ಎಲೆಯಲ್ಲಿ. ಪ್ಲೀಸ್ ಫ್ರೆಂಡ್ಸ್ ಉಪಯೋಗಿಸಿ, ಒಳ್ಳೆಯದಾಗುತ್ತೆ. ಓಕೆ ಬಾಯ್.